ಇಂದಿನ ಜ್ಞಾನ ಫಲದಲ್ಲಿ ಹೇಳ್ತಿದ್ರಿ ನೀರ್ ತುಂಬೋ ಹಬ್ಬದ ಕುರಿತು ಏನೋ ಹೇಳ್ತೀನಿ ಅಂತ. ಈ ನೀರು ತುಂಬೋ ಹಬ್ಬದಲ್ಲಿ ಮಡಿಯಾಗಿ ಹುಟ್ಕೋಬೇಕು, ಎಲ್ಲರೂ ಒದ್ದೆಯನ್ನ ಪರಿಪೂರ್ಣವಾಗಿ ಉಟ್ಕೋಬೇಕು, ಬಟ್ಟೆಯನ್ನ ಉಟ್ಕೊಂಡು ನೀರನ್ನ ತುಂಬಬೇಕು, ಕಚ್ಚೆಯನ್ನ ಉಟ್ಕೊಂಡೇ ತುಂಬಬೇಕು. ಅಂದ್ರೆ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಕಚ್ಚೆಯನ್ನು ಉಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಸಂಪ್ರದಾಯ ಸಂಸ್ಕಾರ ಹಾಗೇನೆ. ಆ ಮಡಿ ನೀರನ್ನ ಎತ್ಕೊಂಡು ಹೋಗಿ ದೇವರ ಮನೆ ಇಡಬೇಕು, 2 ಮಂದಿಗೆ ತುಂಬಿಕೊಳ್ಳಿ. 3 ದಿವಸದಕ್ಕೆ ಆ ನೀರು ದೇವರ ಮನೆಗೆ ಪೂಜೆ ಪುನಸ್ಕಾರಕ್ಕೆ ಪ್ರತಿಪೂರ್ವಕವಾಗಿ ನೀರೇನು ಅಂದ್ರೆ ಗಂಗೆ ಪೂಜೆಯನ್ನು ಮಾಡಲೇಬೇಕು ಅಂತ. ಗಂಗೆ ಪೂಜೆಯನ್ನು ಮಾಡಿದ ನಂತರನೇ ನೀರು ತುಂಬ ಹಬ್ಬದಲ್ಲಿ ಆಮೇಲೆ ದೀಪಾವಳಿ ಇರತಕ್ಕಂಥ ಬಲಿಪಾಡ್ಯಮಿ, ನರಕ ಚತುರ್ದಶಿ, ತದನಂತರ ಮಹಾಲಕ್ಷ್ಮಿ ವ್ರತವನ್ನು ಮಾಡ್ಕೋಬೇಕು. ನಾಳೆ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ಅವಕಾಶ ಏನು ಅಂದ್ರೆ ಇವತ್ತು ಮಲೆ ಮಹದೇಶ್ವರನ ಜಾತ್ರೆ ಬೇರೆ. ಈ ಜಾತ್ರೆಯಲ್ಲಿ ಪ್ರಾರಂಭ ಆದಾಗ 1 ವಾರಗಳ ಕಾಲ ಈ ಜಾತ್ರೆಯಲ್ಲಿ ಸಂತೋಷಪೂರ್ವಕವಾಗಿ ಎಷ್ಟೋ ಜನ ಪಾಲಿಪಾಲನೆ ಮಾಡ್ತಾರೆ. ಅಂದ್ರೆ ಮಲೆ ಮಹದೇಶ್ವರನ ದೇವಸ್ಥಾನದಲ್ಲಿ ಯಾಕೆ ಜಾತ್ರೆ ಅಂದ್ರೆ ತಮಿಳುನಾಡಿಗೂ ಕರ್ನಾಟಕಕ್ಕೂ ಇರತಕ್ಕಂಥ ಒಂದು ಬಾಂಧವ್ಯ ಈ ಮಲೆನಾಡ ಪ್ರದೇಶ. ಅದಕ್ಕೆ ಮಲೆನಾಡಿನ ಪ್ರದೇಶವಾಗಿರ್ತಕ್ಕಂಥ ಮಲೆ ಮಹದೇಶ್ವರರು ಏನು ಅಂದ್ರೆ ಹುಲಿಯ ಮೇಲೆ ಕೂತಿದ್ದಾರೆ, ವ್ಯಾಘ್ರ. ಹುಲಿಗಳು ಹೆಚ್ಚಾಗಿದ್ದ ಸಮಯದಲ್ಲಿ ಆ ಹುಲಿಗಳ ಮುಖಾಂತರವಾಗಿ ಪರಮೇಶ್ವರನ ಅಂಶ ಆಗಿರತಕ್ಕಂಥ ಈ ಗುರು ಮಲೆ ಮಹದೇಶ್ವರರು, ಮಲೆ ಅಂದ್ರೆ ಬೆಟ್ಟ, ತಮಿಳುನಾಡು ನೋಡಿ ಆ ಗಡಿ ಪ್ರದೇಶವೇ ಹಾಗೆ. ಈ ಕಡೆ ಭಾಗ ಬನ್ನಿ ಪರಿಪೂರ್ಣವಾಗಿ ಕರ್ನಾಟಕ. ಎರಡೂ ಹೊಂದ್ಕೊಂಡಿರತಕ್ಕಂಥ ಬಾಂಧವ್ಯದಲ್ಲಿ ಅಲ್ಲಿರ್ತಕ್ಕಂಥ ಸಂಹಾರ ಅಂದ್ರೆ ವ್ಯಾಘ್ರವನ್ನ, ಇಲ್ಲಿರ್ತಕ್ಕಂಥ ಗುರು ಹಿರಿಯರು ಇಬ್ಬರೂ ಕೂತ್ಕೊಂಡಿರ್ತಕ್ಕಂಥ ಸಂಗಮವೇ ಮಲೆ ಮಹದೇಶ್ವರ. ಅಲ್ಲಿಗೆ ಇವತ್ತು ಈಶ್ವರನ ಅಂಶವಾಗಿರ್ತಕ್ಕಂಥದ್ದು ವ್ಯಾಘ್ರ ಅಂದ್ರೆ ಹುಲಿ. ಅಂದ್ರೆ ಆ ಹುಲಿ ಯಾರಿಗೆ ಸಂಬಂಧ? ಮಾರ್ಜಾಲ, ಬೆಕ್ಕಲ್ವೇ? ಅದಕ್ಕೆ ಅಂತ ಒಂದು ಸಂಬಂಧ ಇದ್ದಾಗ ಕುಜನ ಅಂಶವನ್ನ ಸಂಹಾರ, ಅದಕ್ಕೆ ತಮಿಳುನಾಡು ನಿಮ್ಗೆ ಏನ್ ಹೇಳ್ತಿದೆ ಯಾವಾಗ್ಲೂ ಕುಜನ ಸಂಬಂಧ. ಅದಾದ ಮೇಲೆ ಗುರು ಅಂದ್ರೆ ಕರ್ನಾಟಕ ಏನೋ ಪೂರ್ತಿ ಗುರು ಸಂಬಂಧ, ಗುರುಮಂಗಳ ಯೋಗವಾಯ್ತು. ಗುರುಗಳು ಈ ಕಡೆ, ಆ ಕಡೆ ಭಾಗ ವ್ಯಾಘ್ರ. ಇದನ್ನೂ ಕಂಟ್ರೋಲ್ ಮಾಡತಕ್ಕಂಥ ಅವಕಾಶವನ್ನ ಭಗವಂತನ ಕೃಪಾ ಕಟಾಕ್ಷ ಇವತ್ತಿನ ದಿವಸ. ಅದಕ್ಕೆ ನೀರ್ ಕಂಟ್ರೋಲ್ ಎಲ್ಲಿದೆ? ನಮ್ಮ ಕೈಯಲ್ಲಿದೆ ಅಲ್ವೇ? ಹಾಗೆ ಜೀವನ ಜಗತ್ತಲ್ಲಿ ಇಂಥ ಒಂದು ನೀರಿನ ಹಬ್ಬ, ತುಂಬೋ ಹಬ್ಬ ಏನಕ್ಕೆ ಮಾಡ್ತಿದ್ವಿ ಅಂದ್ರೆ ನೀರು ನಾಳೆ ದಿವಸ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು. ಜೀವನ ಪರ್ಯಂತ ಗಂಗಾಧೇಶ್ವರನ ಪೂಜೆಯನ್ನು ಮಾಡತಕ್ಕಂಥದ್ದು. ಆ ಗಂಗೆಯ ಮುಖಾಂತರವಾಗಿ ರಾವಣೇಶ್ವರನು ಆ ಪೂಜೆಯನ್ನು ಮಾಡಿರೋದು. ಏನು ಹೇಳಿದ್ದೆ? ತ್ರಿವೇಣಿ ಅಂದ್ರೆ 3 ಸಂಗಮದಲ್ಲಿ ಪೂಜೆ ಮಾಡಿರ್ತಕ್ಕಂಥವ್ರು. ತಾಮ್ರವರ್ಣಿ ಎಲ್ಲೆಲ್ಲಿ? ತಿರುನಲ್ವೇಲಿ ಹತ್ರ ಅಂದ್ರೆ ಶಿವಲಪೇರಿ ಅಂತಕ್ಕಂಥ ಒಂದು ಜಾಗ, ತದನಂತರ ಅಲ್ಲಿರ್ತಕ್ಕಂಥ ಇಂಡೋನೇಷ್ಯಾ ಭಾಗ, ಅಲ್ಲಿ ಒಂದು ದ್ವೀಪದಲ್ಲಿ, ತದನಂತರ ಆಸ್ಟ್ರೇಲಿಯಾ ಭಾಗ, 3 ಕಡೆ ಆ ಗಂಗಾ ಪೂಜೆ. ಹೀಗೆ ಆ 3 ಕಾಲದಲ್ಲಿ ಪೂಜೆ ಮಾಡಿರ್ತಕ್ಕಂಥ ಈ ದಿನದಲ್ಲಿ ದೀಪಾವಳಿ ಪೂಜೆಯನ್ನು ನರಕ ಚತುರ್ದಶಿ ಪೂಜೆ ಮಾಡ್ತಿದ್ವಿ. ನಿಮ್ಮ ಜ್ಞಾನಫಲ ಏನು ಅಂದ್ರೆ ಎಲ್ಲರೂ ನೀರು ತುಂಬ ಹಬ್ಬದಲ್ಲಿ ಎಲ್ಲ ನೀರನ್ನ 2 ಕೊಡಗಳನ್ನು ತುಂಬಿಕೊಳ್ಳಿ. ಚಂದ್ರ ಅಂದ್ರೆ ನೀರು, ಆ ನೀರಿನ ಅಂಶ 2 ತುಂಬಿ ಅದು ನೀರಿಗೆ ದೇವರಿಗೆ ನೈವೇದ್ಯ, ಅಡಿಗೆಗಳಿಗೆ, ಔಪಾಸನೆಗೆ ಮಾತ್ರ ಬಿಟ್ಟು ಯಾವುದೇ ಕಾರಣಕ್ಕೂ ಅವ್ರ ಕೈ ಹಾಕಿ ನೀರು ತುಂಬೋದು, ನೀರು ಕುಡಿಯೋದು ಅದೆಲ್ಲ ಮಾಡ್ಕೊಳಕ್ ಬೇಡ. ಯಾಕಂದ್ರೆ ಎಂಜಲ್ ಮಾಡೋ ಹಾಗಿಲ್ಲ. ಮಡಿಯಾಗಿ ತುಂಬಿಕೊಂಡು ದೇವರ ಪೂಜೆ ಮಾಡಿ. ನೀರನ್ನ ಯಾರು ತುಂಬುತ್ತಾರೋ ಖಂಡಿತವಾಗ್ಲೂ ಈ ವರ್ಷದಿಂದ ನೀರು ನಿಮ್ಮಲ್ಲಿ ಯಾವ ಕಾಲಕ್ಕೂ ಸಂತೃಪ್ತಿ ಪೂರ್ವಕವಾಗಿ ಮನಃಶಾಂತಿ ಕೊಡುತ್ತೆ, ದುಡ್ಡು ಧನ ಪ್ರಾಪ್ತಿಯನ್ನು ಕೊಡುತ್ತೆ, ಚಂಚಲವಾಗಿರ್ತಕ್ಕಂಥ ಜೀವನ ಸ್ಥಿರವಾಗತ್ತೆ, ಪರಿಪೂರ್ಣವಾಗಿ ಲಕ್ಷ್ಮೀ ಕೃಪಾ ಕಟಾಕ್ಷ ಆಗುತ್ತೆ. ಯಾಕೆ ಅಂದ್ರೆ ಜಲಾಸ್ಮಿನ್ ಕರಿ. ಅದಕ್ಕೆ ಜಲಾಸ್ಮಿನ್ ಅಂದ್ರೇನು? ಜಲೆಯನ್ನ ತುಂಬು, ಪರಿಪೂರ್ಣವಾಗಿ ತುಂಬಿ ಪೂಜೆಯನ್ನು ಮಾಡು. ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗುರು. ಈ ಮಂತ್ರವನ್ನು ಹೇಳಿ ನೀರು ತುಂಬಿದಾಗ ಸ್ನಾನಕ್ಕೆ ಒಂದು ಸ್ವಲ್ಪ ಹಾಕೊಳ್ಳಿ. ತದನಂತರ ದೇಹಕ್ಕೆ ಪರಿಪೂರ್ಣವಾಗಿ ಪ್ರೋಕ್ಷಣೆ ಮಾಡಿ ಪೂಜೆ ಮಾಡಿದಾಗ ತೀರ್ಥ ಪ್ರೋಕ್ಷಣೆಯನ್ನು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಮಟ್ಟಿಗೆ, ಅಡಿಗೆಗೆ ಉಪಾಚನೆಗೆ ಹಾಕೊಳ್ಳೋಕ್ಕೆ, ದೇವರುಗಳನ್ನು ತೊಳೆಯೋಕ್ಕೆ, ಇಷ್ಟೆಲ್ಲ ನೀರನ್ನು ತುಂಬದಾದಾಗ ಏನಾಯ್ತು? ಗಂಗಾಯಿಂದ ಹಿಡಿದು ಕಾವೇರಿವರೆಗೂ ಎಲ್ಲಾ ದೇವತೆಗಳಾಗಿರ್ತಕ್ಕಂಥ ಗಂಗೆ ನದಿ, ಆ ನದಿಗಳೆಲ್ಲ ನಿಮ್ಮ ಮನೇಲಿ ಇವತ್ತು ಸೇರಿದೆ ಅಂತ ಒಂದು ಅಂತ ಒಂದು ಹಬ್ಬದಲ್ಲಿ ನೀರು ತುಂಬ ಹಬ್ಬ ಅಂತ ವಾತಾವರಣ. ಆ ಗಂಗೆಯನ್ನು ಪೂಜೆ ಮಾಡಿರ್ತಕ್ಕಂಥ ಗೌರಿನೇ ಶಾಪಗ್ರಸ್ತ ಆಗಿ ಭೂಮಿಗೆ ಬಂದಾಗ ಈ ಗಂಗೆಯನ್ನ ಪೂಜೆ ಮಾಡಿ ಅವಳ ಮರದ ಭಾಗವನ್ನು ಕೊಡ್ತಾಳೆ. ಅದಕ್ಕೆ ಗೌರಿ ಹಬ್ಬದ ನಂತರ ಗಂಗೆ ಪೂಜೆಯನ್ನ ಗೌರಿ ಮಾಡ್ತಾಳೆ. ಅದಕ್ಕೋಸ್ಕರ ಭೂಮಿಯಲ್ಲಿ ಗಂಗೆಗೆ ನೀರು ತುಂಬ ಹಬ್ಬ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಈ ಗೌರಿ ಹಬ್ಬ, ಗಂಗೆ ಹಬ್ಬ. ಅದಕ್ಕೋಸ್ಕರ ಗೌರಿ ಹಬ್ಬ ಆಗೋಯ್ತು, ಗಣಪತಿ ಹಬ್ಬಕ್ಕೆ ಮೊದಲು ಇವಾಗ ಗಂಗೆ ಹಬ್ಬನ ಮಾಡ್ತಕ್ಕಂಥದಕ್ಕೆ ನೀರು ತುಂಬ ಹಬ್ಬ ಅಂತ ಮಾಡ್ತೀವಿ. ನಾಡಿದ್ದು ನರಕ ಚತುರ್ದಶಿ, ಅದಾದ ಮೇಲೆ ಪರಿಪೂರ್ಣವಾಗಿ ವ್ರತ, ಮಹಾಲಕ್ಷ್ಮಿ ವ್ರತ, ಎಲ್ಲಿ ಅಮಾವಾಸ್ಯೆ ಎಲ್ಲ ಬಂದ್ಬಿಡುತ್ತೆ, ದೀಪೋತ್ಸವ, ದೀಪದ ಆರತಿಯನ್ನು ಮಾಡಬೇಕು. ಇದಕ್ಕೆಲ್ಲ ನೀರು ತುಂಬ ಹಬ್ಬ ಇವತ್ತು ರೆಡಿ ಮಾಡ್ಕೊಂಡಿದ್ರೆ ಇವತ್ತಿನಿಂದ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂದ್ರೆ ದೀಪವನ್ನ ನಾನು ಹಚ್ಚಿ ಅಂತ ಕಾರ್ತಿಕ ಮಾಸದಲ್ಲಿ ಹೇಳಿದೆ. ಯಾತಕ್ಕೆ ಹೇಳಿದೆ? ಆ ದೀಪವನ್ನ ಹಚ್ಚೋದು ಸುಮ್ಮನೆ ಹಚ್ಚಿಬಿಡ್ತೀರ. ಕಿರು ದೀಪಾವಳಿ ಅಂತ ಬರುತ್ತೆ. ಆ ಕಿರು ದೀಪಾವಳಿವರೆಗೂ ಈ ಕಾರ್ತಿಕ ಮಾಸವಷ್ಟು ಬೆಳಕಾಗಿರ್ಬೇಕು. ಕಾರ್ತಿಕ ಮಾಸ ಯಾರೋ? ಬೆಳಕಲ್ಲಿ ಬಂದವನು ಸುಬ್ರಹ್ಮಣ್ಯ, ಷಣ್ಮುಖ ಪ್ರಿಯನಂದನ ಸುಬ್ರಹ್ಮಣ್ಯನೇ ಸಾಕ್ಷಾತ್ ಮಹಾಗಣಪತಿಯ ತಮ್ಮನೋ. ಇಡೀ ಜಗತ್ತಲ್ಲಿ ಅರಿಷಡ್ವರ್ಗಳ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಅರಿಷಡ್ವರ್ಗಳನ್ನ ಜಗತ್ತಲ್ಲಿ ಕಂಟ್ರೋಲ್ ಮಾಡವನೇ 6 ಪಡಿಯಪ್ಪ. ಅದಕ್ಕೆ ಅಂತ ಸುಬ್ರಹ್ಮಣ್ಯನ ಅಂಶವಾಗಿ ಬಂದಿರತಕ್ಕಂಥ ಕಾರ್ತಿಕ ಮಾಸದಲ್ಲಿ ಅವನ ಜನ್ಮವಾಯಿತು. ಆ ಕಾರ್ತಿಕ ಮಾಸದಲ್ಲೇ ಕಾವಡಿಯನ್ನು ತೆಗಿತಾರೆ. ಇಡೀ ಜಗತ್ತಿನಲ್ಲಿ ಇವತ್ತಿನ ದಿವಸ ಸಂಸ್ಕಾರಗಳನ್ನ ಉಳಿಸಿರ್ತಕ್ಕಂಥದ್ದು
ಇವತ್ತಿಗೂ ನೋಡಿ ಭಾರತ ದೇಶ ಅಲ್ಲ ವಿದೇಶದಲ್ಲೂ ರಾರಾಜಿಸ್ತಿದೆ ಅಂದ್ರೆ ಮಲೇಷ್ಯಾದಲ್ಲಿ ರಾವಣನೇ ಸ್ವತಃ ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಆ ಒಂದು ಷಣ್ಮುಖ ಮೂರ್ತಿ. ಅದಕ್ಕೂ ಕೂಡ ನಿಮ್ಮನ್ನೆಲ್ಲ ದರ್ಶನ ಮಾಡೋಕ್ಕೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ, ಯೋಚನೆ ಮಾಡಬೇಡಿ. ನಾನು ಯಾವತ್ತಾದ್ರೂ ಏನಾದರೂ ಒಂದು ಹೇಳ್ತೀನಿ ಅಂದಾಗ ಕಡನ್ನ ಏನ್ ಮಾಡ್ತಾರೆ ಗೊತ್ತಾ, ಬೇರೆ ಮಾಧ್ಯಮದವ್ರು ಓಡೋಗಿ ಅದನ್ನು ಶೂಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಹಾಕ್ತಾರೆ. ಇದು ಅಭ್ಯಾಸ. ಪಾಪ ಏನಾಗ್ಲಿ, ಭಾರತ ಸಂಸ್ಕಾರ ಹಾಗೆ ಚೆನ್ನಾಗಿರ್ಲಿ, ದೇಶಾಭಿಮಾನ ಹಾಗೆ ಇರಲಿ, ದೇವರ ಮೇಲೆ ನಂಬಿಕೆ ಹೆಚ್ಚಾಗ್ಲಿ ಅಂತ ಏಕಾಂತರ ನಾವುಗಳೆಲ್ಲ ಯಾತ್ರೆಗೆ ಬರಕ್ಕೆ ಮೊದಲು ದೀಪಂಪ ಜೊತೆ ಅನ್ನ ಹಚ್ತಾ ಇದೀವಿ ಅಲ್ವಾ. ಇವತ್ತು ಎಲ್ಲರೂ ಆ ಕಿರುದೀಪಾವಳಿ ಬರೋವರೆಗೂ, ಕಾರ್ತಿಕ ಮಾಸ ಮುಗಿಯೋವರೆಗೂ ಪ್ರತಿದಿನ ಮನೆ ಹೊಸಲಲ್ಲಿ 2 ದೀಪಗಳು, ಮನೆ ಹೊಸಲಿಂದ ಮುಂಭಾಗದಲ್ಲಿರ್ತಕ್ಕಂಥ ಉತ್ತರಾಭಿಮುಖಕ್ಕೆ ನೋಡ್ತಾ ಇರ್ತಕ್ಕಂಥ ತುಳಸಿ ದೇವಿ ಆ ಪ್ರಾರ್ಥನೆಯ ಒಂದು ದೀಪ. ಈ ರೀತಿಯಾಗಿ 3 ದೀಪಗಳು ಹಚ್ಚಿದಾಗ ತ್ರಿಕಾಲ ಪೂಜೆಯನ್ನು ಆದಂಗೆ ಸಂತೋಷ. ಅದೇ ರೀತಿ ಮನಲ್ಲಿರ್ತಕ್ಕಂಥ ಸರ್ವದೋಷ ಪರಿಹಾರ. ನೀವೆಲ್ಲ ಹೇಳ್ತಕ್ಕಂಥ ಅವಕಾಶವನ್ನ ಭಗವಂತ ಕೊಟ್ಟೇ ಕೊಡ್ತಾನೆ. ನಾವು ನೀವೆಲ್ಲ ಏನ್ ಹೇಳ್ಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಗುರುಜಿ, ಎಂದಿನಂತೆ ಇಂದು ಕೂಡ ಸವಿಸ್ತಾರವಾಗಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ಮುಂದಿಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ.